ಬಗ್ಗೆ ನಮ್ಮ ಜೊತೆ ಮಾತನಾಡೋದಕ್ಕೆ ಸಂಗೀತ ಕಟ್ಟಿಯವರು ನಮ್ಮ ಜೊತೆ ಇದ್ದಾರೆ, ಖ್ಯಾತ ಗಾಯಕಿ ಸಂಗೀತ ಕಟ್ಟಿಯವರು ನಮ್ಮ ಜೊತೆ ಇದ್ದಾರೆ. ಮೇಡಮ್ ನಮಸ್ಕಾರ. ನಮಸ್ಕಾರ. ಇಲ್ಲಿ ಮುಖ್ಯವಾಗಿ ಏನು ಆಶಾ ಭೋಸ್ಲೆ ಅವರು ನಿಧನರಾಗಿದ್ದಾರೆ. ನಿಮಗೆ ಯಾವಾಗ ಈ ಒಂದು ವಿಷಯ ತಿಳಿತು, ಏನಾಯ್ತು? ತಿಳಿತು ಇವ್ರೆ, ನಾನು ಇನ್ನೊಂದು ಕಾರ್ಯಕ್ರಮದಲ್ಲಿ ಇದ್ದು ಆಚೆ ಬಂದ್ ಕೂಡ್ಲೆ ಈಗಷ್ಟೇ ಇದೊಂದು ಆಘಾತಕರವಾದ ಸುದ್ದಿ. ಇದು ಅಲ್ಲ, ನಮ್ಗೆ ಆಶಾ ತಾಯಿ ಹೋಗ್ತಾರೆ ಇಷ್ಟು ಬೇಗ ಅಂದ್ರೆ ಅವ್ರು ಆರಾಮಾಗಿ ಚೆನ್ನಾಗಿ ಅಂದ್ರೆ ಅವ್ರ ವಯಸ್ಸಾಗಿತ್ತಾದ್ರೂ ಅವ್ರಷ್ಟು ಆಕ್ಟಿವ್ ಅಂತ ಒಂದು ಎನರ್ಜಿ ನಾನು ಯಾರಲ್ಲೂ ಕಾಣ್ಲಿಲ್ಲ. ಒಂದು ಗ್ರೇಟ್ ಹ್ಯೂಮನ್ ಬೀಯಿಂಗ್, ಆಮೇಲೆ ಗ್ರೇಟೆಸ್ಟ್ ಮ್ಯೂಸಿಷಿಯನ್. ತುಂಬಾ ತುಂಬಾ ದೊಡ್ಡದಂದ್ರೆ ನಿಜವಾದ ಲಾಸ್ ಇದು. ನನ್ಗಂತೂ ಅವ್ರ ಹಾಡುಗಳನ್ನ ಕೇಳ್ಕೊಂಡೇ ಬೆಳೆದಿದೀವಿ, ಅವ್ರ ಭೇಟಿ ಮಾಡಿದೀನಿ ಸಾಕಷ್ಟಲ್ಲ. ಅವರಿಗೆ ಸಂಗೀತದ ಬಗ್ಗೆ ಇರುವಂತಹ ಒಲವು, ಶಾಸ್ತ್ರೀಯ ಸಂಗೀತದ ಬಗ್ಗೆ ಇರುವಂತಹ ಕಾಳಜಿ, ಮತ್ತೆ ನಮ್ಮ ಗುರುಗಳ ಕಿಶೋರಿ ಅಮೋಣ್ಕರ್ಗೆ ತುಂಬಾ ಕ್ಲೋಸ್ ಆಗಿದ್ರು ಅವರು. ಯಾವಾಗ್ಲೂ ಅವ್ರ ಹತ್ರ ಬರೋರು, ಮಾತಾಡ್ಸೋರು, ಬಹಳ ಪ್ರೀತಿ ವಿಶ್ವಾಸದಿಂದ ಕಾಣೋರು. ಹಿಂಗಾಗಿ ನಂಗಿನ್ನೂ ನಂಬಿಕೆ ಬರ್ತಿಲ್ಲ ಆಶಾ ತಾಯಿ. ಇನ್ಸ್ಪಿರೇಷನ್ ಕೂಡ ಆದವರು, ಇವ್ರದೇ ಆದಂತಹ ಶೈಲಿನಲ್ಲಿ ಕೂಡ ಸಾಕಷ್ಟು ಹೆಸರನ್ನ ಗಳಿಸಿದಂತರು ಈಗ ದಿಢೀರನ್ನೇ ಈ ರೀತಿಯಾಗಿ ಹೃದಯಾಘಾತದಿಂದ ನಿಧನರಾಗಿದ್ದಾರೆ. ಮನ್ಸಿಗೆ ಇನ್ನೂ ಅದು ಕನ್ವಿನ್ಸೇ ಆಗ್ತಿಲ್ಲ. ಅವ್ರಿಗೆ ವಯಸ್ಸಾಗಿತ್ತು, ಅದೆಲ್ಲ ಕರೆಕ್ಟ್, ಬಟ್ ತುಂಬಾ ಆಕ್ಟಿವ್ ಆಗಿದ್ರಲ್ಲಪ್ಪ. ದುಬೈನಲ್ಲಿ ಅಂತ ದೊಡ್ಡ ಶೋ ಇಟ್ಕೊಟ್ರು. ಒಂದು ಪಾಸಿಟಿವಿಟಿ, ಮೇನ್ಲಿ ಅವ್ರಿಗೆ ಜೀವನದ ಬಗ್ಗೆ ಇರ್ತಕ್ಕಂಥ ಪಾಸಿಟಿವಿಟಿ. ಅವ್ರ ಜೊತೆ ನೀವು ಕಳೆದಂತಹ ಯಾವ್ದಾದ್ರು ಮೂಮೆಂಟ್ ಅನ್ನ ಮೆಮೊರಿ ನೆನಪು ಮಾಡ್ಕೊಳ್ಳೋದಾದ್ರೆ ಯಾವ್ದು ಹೇಳ್ತೀರಾ? ಅವ್ರದ್ದು ಹಂಗ ಪರ್ಸನಲಿ ಭೇಟಿ ಮಾಡಿದಾಗ ಒಂದ್ಸತಿ, ಸುಮಾರು 2-3 ಸರಿ ಭೇಟಿ ಮಾಡಿದ್ದೆ. ಅವ್ರನ್ನ ಕಂಡ ತಕ್ಷಣ ಹಂಗ ನಮಸ್ಕಾರ ಮಾಡಿ, ನಾನು ಲಾಸ್ಟ್ ಇಯರ್ ನಾನು ಭೇಟಿ ಮನೆಯಲ್ಲಿ ಅಂತ ಸಂಗೀತ ಮುಜೆ ಮಾಲೂಮ್ ಹೇ ಇರ್ಲಿಲ್ಲ. ಆಮೇಲೆ ನಾವು ಕಮ ಅನ್ಕೊಂಡು ಒಂದ್ ಸ್ವಲ್ಪ ತಡವರ್ಸಿ ಏನ್ ಮಾತಾಡ್ಬೇಕು ಅಂತ ಗೊತ್ತಾಗದೆ ಒಂದು ಹೇಳಿದ್ರೆ, ಇದನ್ನ ಆಲ್ರೆಡಿ ನಂಗೆ ಮೊದ್ಲೇ ಹೇಳಿದ್ಯಾ ನೀನು, ಮುಂದೆ ಹೇಳು ಅಂತನವ್ರು. ಅಷ್ಟು ಒಂಥರ ಅಂದ್ರೆ ಅವ್ರಿಗೆ ಅಷ್ಟು ಜ್ಞಾಪಕ ಶಕ್ತಿ, ಅವ್ರಿಗೆ ಅಮೇಝಿಂಗ್ ಜ್ಞಾಪಕ ಶಕ್ತಿ. ಅದು ಏನು ವಿನಯ ಎಲ್ಲ ಕೂಡ, ಅದರಿಂದಲೇ ಅವರು ಕೂಡ ಸಾಕಷ್ಟು ಅಭಿಮಾನಿಗಳನ್ನು ಕೂಡ ಸಂಪಾದನೆ ಮಾಡಿದ್ರು ಮ್ಯಾಮ್. ಅದ್ರ ಬಗ್ಗೆ ಹೇಳೋದಾದ್ರೆ ಸರಿ, ತುಂಬಾ ಎಲ್ಲರ ಜೊತೆ ಅದೇ ರೀತಿ ಬೆರ್ತು ತುಂಬಾ, ಎಸ್ಪೆಷಲಿ ಹಾಡೋರು, ಸಂಗೀತಗಾರರು, ಆಮೇಲೆ ಶಾಸ್ತ್ರೀಯ ಸಂಗೀತಗಾರನ ಕಂಡ್ರೆ ತುಂಬಾ ಭಾರಿ ಗೌರವ ಅಂದ್ರೇನು ಸಿಕ್ಕಾಪಟ್ಟೆ ಗೌರವಿಸ್ತಾ ಇದ್ರು. ಸೊ ಹಾಗಾಗಿ ಅವ್ರಿಗೆ ಒಂಥರ ಅವ್ರ ಮನಸ್ಸು ಅಷ್ಟೊಂದು ಶುದ್ಧವಾದ ಮನಸ್ಸು ಅವ್ರದ್ದು. ಹೀಗಾಗಿ ಅಷ್ಟು ಜನರಿಗೆ ಬೇಕಾದವರಾಗಿ ಇದ್ರು. ಅಂತ ಬದುಕು ಚೆನ್ನಾಗಿ ಅವರು ಒಬ್ಬ ವ್ಯಕ್ತಿತ್ವವಾಗಿ, ಒಬ್ಬ ಸಹೃದಯಾಗಿ, ಒಬ್ಬ ವೆರಿ ಸ್ವೀಟೆಸ್ಟ್ ಪರ್ಸನ್ ಆಗಿ ಅಷ್ಟು ವರ್ಷ ಅಷ್ಟು ಜನರಿಗೆ ಬೇಕಾದವರಾಗಿ ಬದುಕಿದ್ರು. ಇನ್ನು ಕಲೆ ಇದ್ದದ್ದು ದೈವಿಕವಾದ ಕಲೆ, ಅದನ್ನ ಯಾರು ಅದ್ರ ಬಗ್ಗೆ ವರ್ಣನೆ ಮಾಡ್ಲಿಕ್ಕಾಗಲ್ಲ. ಇದೊಂದು ದೊಡ್ಡ ಲಾಸ್. ಆಶಾ ಭೋಸ್ಲೆ ಒಂದೇ ಎರಡೇ ಅವ್ರು ಹಾಡಿದ್ದು. ಅಬ್ಬಬ್ಬಾ, ಅವ್ರು ಫೇಮಸ್ ಆಗಿದ್ದು ಫಾಸ್ಟ್ ರ್ಯಾಪ್, ಜಾಜ್ ಸಾಂಗ್ಸ್, ಇಂಥ ಸಾಂಗ್ಸ್ ಆದ್ರೂ ಕೂಡ ಅವರು ಹಾಡಿದಂತ ಮರಾಠಿ ಭಾವಗೀತೆ ಇರ್ಬೋದು, ನಾಟ್ಯ ಸಂಗೀತ ಇರ್ಬೋದು, ಘಜಲ್ ಇರ್ಬೋದು, ಅಭಂಗ್ ಇರ್ಬೋದು, ಅಥವಾ ಶಾಸ್ತ್ರೀಯ ಚೌಕಟ್ಟಿನಲ್ಲಿ ಬಂದಂತ ಥುಮ್ರಿ ಶೈಲಿಯ ಗಾಯನ ಇರ್ಬೋದು, ಒಂದಲ್ಲ ಎರಡಲ್ಲ, ಅಷ್ಟೊಂದು ಅದ್ಭುತವಾಗಿ ಹಾಡೋರು. ಪದ್ಮಭೂಷಣ ಪ್ರಶಸ್ತಿ, ದಾದಾ ಸಾಹೇಬ್ ಫಾಲ್ಕೆ ಅವಾರ್ಡ್ ಎಲ್ಲ ಬಂದಿದೆ. ತುಂಬಾ ದೊಡ್ಡ ಪ್ರಶಸ್ತಿಗಳೆಲ್ಲ ಕೂಡ ಅವ್ರಿಗೆ ಲಭಿಸಿದೆ. ಸೊ ಈಗಿರ್ಬೇಕಾದ್ರೆ ಈಗ ನಿಧನರಾಗಿರುವಂತ ಸುದ್ದಿ ಕೇಳಿದ್ಮೇಲೆ ನಿಮ್ಗೆ ಏನ್ ಅನಿಸ್ತು? ಅಲ್ಲ, ಪ್ರಶಸ್ತಿ ಎಲ್ಲ ಇವರೇ ಪ್ರಶಸ್ತಿಗಳು 1 2 3 4 5 6 7 8 ಬರ್ತಾಗುತ್ತೆ. ಅದಕ್ಕೆಲ್ಲ ಮೀರಿದವ್ರು ಕೆಲವರು ಇರ್ತಾರೆ. ಇವರು ಕೂಡ ಅಷ್ಟೇ, ಯಾವ ಪ್ರಶಸ್ತಿಗೂ ಮೀರಿದವ್ರು ಅವರು. ಇನ್ಯಾರಿಗೆ ಕೊಡ್ಬೇಕು ಹೇಳಿ ಅವ್ರನ್ನ ಬಿಟ್ಟು ಆತರ. ಹಂಗೆ ಪ್ರಶಸ್ತಿ ಲಭಿಸಿದ್ದಕ್ಕೆ ಅವ್ರು ದೊಡ್ಡವರು ಅಂತಲ್ಲ, ಎಲ್ಲದಕ್ಕೂ ಮೀರಿ ಅವರ ಸಾಧನೆ ಏನಿದೆಯಲ್ಲ, ಎಲ್ಲಕ್ಕೂ ಮೀರಿದ್ದು ಮಿಗಿಲಾಗಿದ್ದು ಅವ್ರ ಸಾಧನೆ. ಥ್ಯಾಂಕ್ ಯು ಸಂಗೀತ ಕಟ್ಟಿ ಅವರಿಗೆ ಡೆಡಿಕೇಟ್ ಮಾಡ್ಬೇಕು ಅಂತಂದ್ರೆ ಸುಮಾರು ಹಾಡುಗಳಿದೆ. 2 ಸಾಲು ನನಗೆ ತುಂಬಾ ಇಷ್ಟ, ಅವ್ರ 100 ಹಾಡುಗಳು ಇಷ್ಟ. ಈ 2 ಸಾಲುಗಳನ್ನ ಅವ್ರಿಗೋಸ್ಕರ ಇವತ್ತು ಜ್ಞಾಪಕ ಮಾಡ್ಕೊಂಡು 2 ಸಾಲು तोरा मन दर्पण कहलाए
तोरा मन दर्पण कहलाए। भले बुरे सारे कर्मों को देखे और दिखाए, तोरा मन दर्पण कहलाए, तोरा मन दर्पण कहलाए। ಮ್ಯಾಮ್ ನೀವು ಇವ್ರ ಜೊತೆ ಅಂದರೆ ಅವರ ಜೊತೆ ನೀವು ಅವ್ರ ಮುಂದೆ ಯಾವತ್ತಾದ್ರೂ ಸಾಂಗನ್ನು ಹಾಡಿದ್ರಾ ಅಂತ? ನಮ್ ಗುರುಗಳ ಮನೆಯಲ್ಲಿ ಸುಮ್ನೆ ಫಸ್ಟ್ ಆಫ್ ಆಲ್ ನಮ್ ಗುರುಗಳ ಮನೆಯಲ್ಲಿ ಹಾಡೋದೇ ಒಂದು ಭಯ. ಹೌದು. ಕಿಶೋರಿ ಅಮೋಣ್ಕರ್ ಮನೆಯಲ್ಲಿ ಗುರುಕುಲದಲ್ಲಿ ಅವ್ರವ್ರು ದೊಡ್ಡವ್ರು ಮಾತಾಡ್ತಾ ಇರುವಾಗ ನಮ್ ಗುರುಗಳು ಈ ಸಂಗೀತ ಹೇ चांगला गाती धारवाडची ಅಂತಂದ್ ಮರಾಠಿಯಲ್ಲಿ ಹೇಳ್ಕೊಟ್ರು. ಆತ ಎಲ್ಲ ಬಸವ ತಾಯಿ ತುಮಿ ರಿಯಾಜ್ ಎಲ್ಲ ಬಸವ ಅವ್ನ್ ಚೆನ್ನಾಗ್ ಹಾಡ್ತಾಳೆ ಅಂತ ಅವ್ರು ಹೇಳಿದ್ಮೇಲೆ ಕೂತ್ ರಿಯಾಜ್ ಮಾಡ್ಸ್ರಿ ಅಂದ್ರು ಅವ್ರು. ಅವ್ರು ಜಸ್ಟ್ ಹಂಗೆ ಹಾಡ್ಲಿಕ್ಕೆ ಧೈರ್ಯ ಆಗ್ತಿರ್ಲಿಲ್ಲ. 2 ಸಾಲ ಅಂದ್ರೆ ಆಶೀರ್ವಾದ ಮಾಡಿದ್ದಾರೆ. ನಮ್ ಗುರುಗಳ ಮುಂದೆ ಏನೇ ನಾವು ತಾಲೀಮಲ್ಲಿ ಪ್ರಾಕ್ಟೀಸ್ ಮಾಡುವಾಗ ನಾವು ಅವ್ರ ಹಾಡಿದ್ದನ್ನ ರಿಪೀಟ್ ಮಾಡ್ತಿದ್ವಲ್ಲ, ಆವಾಗ ನಮ್ಗೆ ತುಂಬಾ ಒಂದು ಮನಸ್ಸಿನಿಂದ ಆಶೀರ್ವಾದ ಮಾಡಿದ್ದಾರೆ. ಅವೆಲ್ಲ ಕಣ್ಣಿಗೆ ಕಟ್ಟಂಗಿದೆ. ಇವೆಲ್ಲ ಫೋಟೋ ಗಿಟೋ ನಮ್ ತೆಗಿಯೋಕ್ ಪರ್ಮಿಷನ್ ಇರ್ಲಿಲ್ಲ, ಬಟ್ ಅವ್ರ ಆಶೀರ್ವಾದ ನಿರಂತರವಾಗಿದೆ ನಮ್ಮ ಮೇಲೆ. ಓಕೆ, ಥ್ಯಾಂಕ್ ಯು ಮ್ಯಾಮ್. ಶೋಭಾ ನ್ಯೂಸ್ ಜೊತೆ ಚೆನ್ನಾಗಿ ಮಾತನಾಡಿದ್ದಕ್ಕೆ ನಮಸ್ಕಾರ. ಈ ರೀತಿಯಾಗಿ ಹೃದಯಾಘಾತದಿಂದ